ಹೌದಲ್ರಿ? ವೈರಾಗ್ಯ ಅನ್ನೋದು ಎಲ್ಲರಿಗೆ ಬರುವುದಿಲ್ಲ, ಶರಣರಿಗೆ ಬಂತು. ಏನಂತ ಕೊನೆಯಾವಸ್ಥೆ ಒಳಗೆ ಅವರು ಇನ್ನೇನು ಜಂಗಮನ್ ಹೋರ್ವನಾಗಿರ್ತಕ್ಕಂಥವನು ಕೆಮ್ಮುದಮ್ಮು ಕೊಟ್ಟು ಹೋದ ಬಳಿಕ ಈ ಭೂಮಿಯ ಋಣ ಮುಗಿಯಿತು ಅಂದ. ಈ ಭೂಮಿಯ ಋಣ ಮುಗಿಯಿತು ಅಂದ. ಅವಾಗ ಶರಣರು ಅಂತಾರ, ಮುಂದಿನ ಕಾರ್ಯವನ್ನು ಮಾಡ್ರಿ ಅಂದರು. ನೋಡಿ ಎಷ್ಟು ಇರಬೇಕು ಅವ್ರಿಗೆ ವೈರಾಗ್ಯ ಎಂಥದ್ದು. ನಮಗೆ ನಿಮಗೆ ಇದು ಯಾವುದೂ ಬರೋದಿಲ್ಲ. ಶರಣರ ನೆನಪಿರಲಿ. ವೈರಾಗ್ಯದೊಳಗೆ ಮೂರು ರೀತಿ ವೈರಾಗ್ಯ ರೀ. ಯಾವುದು? ಒಂದು ಪ್ರಸೂತಿ ವೈರಾಗ್ಯ, ಒಂದು ಸ್ಮಶಾನ ವೈರಾಗ್ಯ, ಒಂದು ಪುರಾಣದ ವೈರಾಗ್ಯ, ಇನ್ನೊಂದು 4ನೇ ವೈರಾಗ್ಯ ಐತ್ರಿ, ಇನ್ನೊಂದು ಅಭಾವದ ವೈರಾಗ್ಯ ಅಂತಾರೆ. ಅಭಾವದ ವೈರಾಗ್ಯ ಅಂತ ಕರೀತಾರೆ. ಇನ್ನು ಪ್ರಸೂತಿ ವೈರಾಗ್ಯ ಅಂದರೆ ಹೆಂಗಿರ್ತೈತೆ ಶರಣರ? ಪ್ರಸೂತಿ ವೈರಾಗ್ಯ, ಹೆಣ್ಮಕ್ಳು ಡೆಲಿವರಿ ಆಗೋ ಮುಂದೆ ತಾಯಂದ್ರೆ ಅಂತಿರ್ತಾರೆ, ನಾನು ತಾಯಿ ಗರ್ಭದಿಂದ ಬಂದವನೇ. ಹೆರಿಗೆ ಆಗುವ ಸಮಯದಾಗ ತಾಯಂದ್ರೆ ಅಂತಿರ್ತಾರಂತ, ಏನಂತ? ಯಪ್ಪ ಪರಮಾತ್ಮ ಸಾಕಪ್ಪ, ಯಪ್ಪ ಸಾಕು, ನನಗೆ ಮಕ್ಕಳ ಬೇಡ ಅಂತಿರ್ತಾರೆ. ಅಂದಾರಿಲ್ರಿ? ಬ್ಯಾಡ ನಮ್ಮ ಊರಾಗ್ಯವ, ಬ್ಯಾಡಪ್ಪ ಯಪ್ಪ ಸಾಕು ಅನ್ಕೊಂತ ಹೆಣ್ಮಗಳು ಏನು ಮಾಡಿದ್ಲು? 32 ಮಕ್ಕಳು ಆಡಲಾಕೆ. ಇನ್ನು ಬೇಕಂದ್ರೆ ಎಷ್ಟು ಅಡಿತಿದ್ಲನ? ಸಾಕಂದಕ್ಕೆ 32 ಆಡದಾಳ. ಇನ್ನು ಬೇಕಂದ್ರೆ ಎಷ್ಟು ಅಡಿತಿದ್ಲೋ ಗೊತ್ತಿಲ್ಲ. ಅದಕ್ಕೆ ಅಂತಿರ್ತಾರೆ ಏನಂತ? ಪ್ರಸೂತಿ ಆಗುವ ಸಮಯದೊಳಗೆಲ್ಲ ತಾಯಂದ್ರೆ ಅಂತಿರ್ತಾರಂತ, ಏನಂತ? ಹೇ ಪರಮಾತ್ಮ, ಈ ಮಗುವನ್ನು ಈ ಗರ್ಭದಿಂದ ನನ್ನ ಕಡೆ ಆಯಿಸ್ಬಿಟ್ಟು ಸಾಕಪ್ಪ, ಮಕ್ಕಳ ಬೇಡ ಅಂತ ತಿಳ್ಕೊಂಡು ಅಂತಿರ್ತಾರಂತ. 3 ತಿಂಗಳು ಆದ ಬಳಿಕ ಮತ್ತ ಅಂತ ಆ ಹುಡುಗನ ಎತ್ತಿಕೊಂಡು ಏನಂತಾರೆ? ಇಂಥ 100 ಮಕ್ಕಳು ಮಾಡಿತ್ತು ನೋಡಂತ ಅಂತಾರಿಲ್ಲ. ಆ ಕೂಸು ಹಿಡ್ಕೊಂಡು ಹಿಂಗೆ ತೊಟ್ಟಲ್ದ ತೊಕ್ಕೊಂತ, ಯಪ್ಪ ಪರಮಾತ್ಮ ಇಂಥ 100 ಮಕ್ಕಳು ಕೊಡು ಅಂತಾಳೆ ಮತ್ತೆ ಅಂತಾರೆ. ಅದು ತಾತ್ಪೂರ್ತಿಕವಾದ ವೈರಾಗ್ಯ, ಆ ಸಮಯದಾಗ ಅಷ್ಟ ಬಂದು ಹೋಗ್ತೈತೆ. ಇನ್ನು ಸ್ಮಶಾನದ ವೈರಾಗ್ಯ, ಮಣ್ಣು ಕೊಡಕ್ಕೆ ಹೋಗಿರ್ತಾರೆ, ಹೋಗಿ ಅಂತಿರ್ತಾರೆ, ಮಣ್ಣು ಹಾಕ್ತಿರ್ತಾರೆ. ಏನು ಕಟ್ಕೊಂಡು ಸಾತ್ತಾರಪ್ಪ, ಯಾರು ತೊಗೊಂಡು ಹೋದ್ರು ಅಂತ ತಿಳ್ಕೊಂಡು ಹಿಂಗೆ ಅಂತಿರ್ತಾರೆ. ಅಂದ್ಕೊಂಡು ಹಿಂಗೆ ಬರ್ಬೇಕಾದ್ರೆ ಚಲೋದೊಂದು ಕಲ್ಲು ಬಿದ್ದಿತ್ತು ಅಂತ ತೊಗೊಂಡು ಮನೆಗೆ ಬರ್ತೈತೆ ಮಂದಿ. ಸ್ಮಶಾನ ವೈರಾಗ್ಯ, ಹೌದಲ್ಲೇ? ಏನು ತೊಗೊಂಡು ಹೋದೋಡು, ಆಕೆ ಏನು ತೊಗೊಂಡು ಹೋದ್, ಈಕೆ ಏನು ತೊಗೊಂಡು, ಬರೀ ಇದನ್ನು ಮಾತಾಡ್ಕೊಂತ ಅಂತಿರ್ತಾರೆ. ಕುಣಿ ಮೇಲೆ ಕುತ್ತಾಗಲಿ ಅಲ್ಲೆಲ್ಲ ಸ್ಮಶಾನದಾಗ ಹೋದಾಗ. ಆದರೆ ಏನು ಮಾಡ್ತಾರೆ? ಬರೋ ಮುಂದೆ ಚಲೋದ ಕಲ್ಲ ಏನಾರು ಬಿದ್ದಿತ್ತು ಅಂದ್ರೆ ತೊಗೊಂಡು ಮನೆಗೆ ಬರ್ತೈತಿ. ಅರ್ಥಪೂರ್ತಿ ಅಷ್ಟೇ, ತಾತ್ಪೂರ್ತಿಕ, ಹೌದಲ್ರಿ? ಇನ್ನು ಪುರಾಣ ವೈರಾಗ್ಯ ಅಂದ್ರೆ ಏನು? ಇಲ್ಲಿ ಪುರಾಣದಾಗ ಏನೈತ್ರಿ? ಜೀವನದಾಗ ಹೋಗೋದೈತೆ ಒಂದು ಜನ ಅಂತ ತಿಳ್ಕೊಂಡು ಹೇಳಿದ್ರು. ನಿಮಗೊಂದು ಸೈಟ್ ಐತ್ರಿ, 6 ಉದ್ದು ಮಗಲಿಸಿದ್ರೆ 6 ಫೀಟ್, ಇನ್ನು ಕೈಕಾಲು ಗಟ್ಟಿ ಹಿಂಗೆ ಮಣಿಸಿದ್ರಪ್ಪ ಅಂತ ತಿಳ್ಕೊಂಡು 3 ಫೂಟ್ನಾಗ ಹೋಗ್ತೈತಿ ಈ ಶರೀರ. ಇಷ್ಟು ಅಂತ ತಿಳ್ಕೊಂಡು ನಾವು ತಿಳ್ಕೊಬೇಕಿದನ. ಎಲ್ಲರ ಜೀವನದಾಗ ತಿಳ್ಕೊಬೇಕು, ನಮ್ದು ಅಷ್ಟು ಸೈಟ್ ಇದೆ, ಇಷ್ಟು ಸೈಟ್ ಅಂತೇಳಿ ಅವು ಯಾವ ಬರ ಇಲ್ರಿ. ಗಳಿಸಿರುವ ಕೋಟಿಗಟ್ಟಲೆ ಗಳಿಸಿದೆ ಅಂದ್ರೆ ಅದು ಕೋಟಿಗಟ್ಟಲೆ ಬರೋಂಗಿಲ್ಲ. ನಿಮ್ಮ ಊರಾಗ ಹೇಳ್ರಿ ಅಲ್ರಿ, ತಾಯಂದ್ರೆ ಕೇಳ್ತಾ, ನಾನು ನಿಮ್ಮ ಊರಾಗ ಏನಂತ ಯಾರು ರೊಕ್ಕ ಗಳಿಸ್ಯಾರಲ್ರಿ, ಅವ್ರು ಯಾರು ರೊಕ್ಕ ತಗೊಂಡೋಗ್ಯಾರ? ಅಕಸ್ಮಾತ್ ಬಂಗಾರ ಗಳಿಸ್ಯಾರಂದ್ರೆ ಯಾರು ಬಂಗಾರ ತೊಗೊಂಡೋಗ್ಯಾರನ? ಯಾರು ತೊಗೊಂಡೋಗಿಲ್ಲ. ಎಲ್ಲರೂ ಕೂಡ ಇಲ್ಲೇ ಬಿಟ್ಟು ಹೋಗ್ಯಾರ. ಅದಕ್ಕೆ ನೆನಪಿರಲಿ. ಅದಕ್ಕೆ ಅವ್ರು ಹೇಳ್ತಾರೆ, ಶರಣರು ಏನಂತ ತಿಳ್ಕೊಂಡು ತಗೊಂಡು ಹೋಗಿದ್ದನ್ನು ಯಾರು ಇಲ್ಲಿ ಗಳಿಸಿರ್ತಕ್ಕಂಥ ಸಂಪತ್ತು ಯಾರೂ ತಗೊಂಡು ಹೋಗಿಲ್ಲ. ಬರುವಾಗ ಬತ್ತಲೆ, ಹೋಗುವಾಗ ಬೆತ್ತಲೆ, ಮಧ್ಯದೊಳಗೆ ಒಂದಿಷ್ಟು ಕತ್ತಲೆ ಅಂತ ತಿಳ್ಕೊಂಡು ಅಂದರು. ಯಾರು ಏನು ತೊಗೊಂಡು ಹೋಗಿಲ್ಲ. ಬರುವಾಗ ಹೆಂಗೆ ಬಂದೀವಿ, ಹೋಗಾಗನ ಹಂಗೆ ಹೋಗೋದು ಅಂತ ತಿಳ್ಕೊಂಡು ಕರೀತಾರೆ. ಹಂಗೆ ಇಲ್ಲಿ ಏನಂತ ತಿಳ್ಕೊಂಡಂದ್ರೆ, ಪುರಾಣದ ವೈರ ಕಥೆಗಳನ್ನು ಕೇಳ್ತೀವಿ. ಕೇಳಿದ ಬಳಿಕ ಹೌದು ನೋಡ್ರಿ, ಅದು ಮುತ್ಯಾರ ಆಚಾರ ಶಾಸ್ತ್ರಿಗಳ ನೀವು ಹೇಳೋದು ಕರೆ ಐತ್ರಿ, ಜೀವನದಾಗ ಏನೈತ್ರಿ, ಎಲ್ಲದೇನು ನಶ್ವರ ಐತೆ ಅಂತ ತಿಳ್ಕೊಂಡು ಅಂತೀವಿ. ಹೌದಲ್ಲವ? ಅಂತೀವಿ. ಹೋದ ಬಳಿಕ ಮತ್ತೆ ನಮ್ಮ ಮನೆಯಾಗ ನಾವು ಗುದ್ದಾಡ್ತೀವಿ. ಹೌದಾ? ಶುರು ಆಕೈತಿ ಮತ್ತೆ ಅದು ಮನೆಗೆ ಹೋದ್ಗಟ್ಲೆ ಹಂಗೆ ಆತದ ಹಿಂಗೆ ಆತಂತ ಚಲೋ ಆಕೈತಿ. ಹೌದಾ? ಇನ್ನು ಅಭಾವದ ವೈರಾಗ್ಯ ಅಂದ್ರೆ ಏನು? ಅಭಾವದ ವೈರಾಗ್ಯ, ಮನೆಯಾಗ ಗಂಡ ಹೆಂಡತಿ ಇಬ್ಬರ ಇದ್ರು. ಅವಾಗ ಗಂಡ ಏನಂತ ತಿಳ್ಕೊಂಡಂದ್ರೆ ಆಗಲಲ್ಲ ಅಂತಿದ್ನಂತ. ಏನಂತ? ನಾ ಸನ್ಯಾಸಿ ಆಗಿಬಿಡ್ತು ನೋಡು ಅಂತ ತಿಳ್ಕೊಂಡು ಅಂತಿದ್ನಂತ. ಅವ ನನಗೆ ಏನಾರ ದಗದ ಏನಂದು ಮಾಡಿದಪ್ಪ ಅಂತ ತಿಳ್ಕೊಂಡಂದ್ರೆ, ದಗದ ಏನಾರ ಹೇಳಿದ್ರಪ್ಪ ನಾ ಸನ್ಯಾಸಿ ಆಗಿಬಿಡ್ತೀನಿ ನೋಡು ಅಂತ ತಿಳ್ಕೊಂಡು ಅಂತಿದ್ನಂತ. ಆ ಹೆಣ್ಮಗಳು ಇರ್ಲಿ ಬಿಡು, ಇವತ್ತಿರ ಮತ್ತೆ ಏನಾರ ಸನ್ಯಾಸಿ ಆಗಿ ಹೋದಂದ್ರೆ ಏನು ಮಾಡ್ಬೇಕಂತ ತಿಳ್ಕೊಂಡು ಅನ್ಕೊಂತ ಪಾಪ ಅದು ಏನೋ ಮಾಡಿ ಮಕ್ಕಳು 4 ಮಕ್ಕಳಾಗಿದ್ದು ಇರ್ಲಿ ಅಂತ ತಿಳ್ಕೊಂಡು ಏನು ಮಾಡಿತ್ತು ಇರ್ಲಿ ಅಂತ ತಿಳ್ಕೊಂಡು ಇವತ್ತು ನಾಳೆ ಅನ್ಕೊಂತ ಇದು ಮಾಡಿತ್ತು. ಮಾಡೋದ್ರಾಗ ಏನಾಯ್ತು, ದಿನ ಹಿಂಗೆ ಅನ್ನಕತ್ತಿದ್ದ, ಸನ್ಯಾಸಿ ಹಾಕಿನ ಮಗಳು ಮನ್ಯಾಗ ಹೋಗಿ ಹೇಳಿದ್ಲಂತ, ಯವ್ವ ನನ್ನ ಗಂಡ ಹಿಂಗೆ ಅನ್ನಕತ್ತಾನೆ, ಏನಾರು ದಗದ ಹೇಳಿದ್ರೆ ನೀರು ತಮ್ಮ ಅಂತ ಹೇಳಿದ್ರೆ ಸನ್ಯಾಸಿ ಹಾಕಿ ನೋಡು ಅಂತ ತಿಳ್ಕೊಂಡು ಅಂತಾನೆ, ಹೆಂಗೆ ಮಾಡಲಿ? ಆ ಹೆಣ್ಮಗಳು ಏನಂದ್ಲು, ಮೊದಲು ಸನ್ಯಾಸಿ ಆಗಂತ ಹೇಳೋಗ ಅವಾಗ. ಇಟ್ಲೆ ಬಂದ್ಲು ಹೆಣ್ಮಗಳು ಹೇಳಿದ್ಲು, ನೋಡು ಇವತ್ತು ನಾಳಕ್ಕೆ ನೀರು ಬಂದಿಲ್ಲ, 1-2 ಕೊಡ ನೀರು ತಂಬ, ನಾ ಸನ್ಯಾಸಿ ಹಾಕಿ ನೋಡು ಅನ್ನೋದು ಅಷ್ಟೇ ಬೇಕಾಗಿತ್ತು. ಬಡ ಬಟ್ಟಿ ಇಟ್ಟು ತಗೊಂಡು ನಡಿ ಹೋಗಂತ ಅದಕ್ಕೆ, ಮತ್ತು ಸನ್ಯಾಸಿ ಆಗಿ ನಡಿ ಅಂತ ತಿಳ್ಕೊಳು. ಅಂದ್ಗಟ್ಲೆ ಅವ ಅಂದ ಕಚಿಲ ಕೈ ಹಿಡ್ಕೊಂಡು ಹಿಂಗೆ ಬರೋದ್ರಾಗ ಹಿಂಗೆ ಬಂದ ಮಠದಾಗ ಬಂದ, ಹೆಣ್ತಿ ಕರಿತಾಳೆ ಅಂತ ತಿಳ್ಕೊಂಡು ನೋಡಿದಂತವ.
ಕರಿಲಿಲ್ರ ಆಕಿ, ಕರಿಲಿಲ್ಲ. ಅವ ಅಂದ ಬೇಡ ಬಿಡು, ಮತ್ತು ಯಾವಾಗ ಕರಿಗಿಲ್ಲ ಅಂತ ತಿಳ್ಕೊಂಡು ಬಳಿಕ ಇಲ್ಲಿ ಎಲ್ಲಿ ಇರೋದು ಬೇಡ ಅಂತ ತಿಳ್ಕೊಂಡು ಏನು ಮಾಡ್ದ, ಕಾಶಿಗೆ ಹೋದನ್ರಿ ಅವ. ಕಾಶಿಗೆ ಹೋಗ್ಬಿಟ್ಟು ಅಲ್ಲಿಗೆ ಹೋಗಿ ಇವ್ರನ್ನ ಸ್ವಾಮಿಗಳನ್ನ ಭೇಟಿಯಾಗಿ ಏನು ಮಾಡಿಬಿಟ್ಟ, ಕಾವಿ ಹಾಕೊಂಬಿಟ್ಟು ಇಷ್ಟು ಇಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ಗಡ್ಡ ಬಿಟ್ಬಿಟ್ಟ. ಇಲ್ಲಿಂದ ಇಲ್ಲಿ ಮಟ್ಟ ಗಡ್ಡ ಬಿಟ್ಟ. ಅವಾಗ ಏನಾಯ್ತು ಅಂತ ತಿಳ್ಕೊಂಡ್ರೆ ಇವಾಗ ಸನ್ಯಾಸಿ ಹಾಕಿನ ಅಂತ ತಿಳ್ಕೊಂಡು ಹೋಗ್ಯಾನ ಬಿಡು ಅಂತ ತಿಳ್ಕೊಂಡು ಈ ಹೆಣ್ಮಗಳು ಏನು ಮಾಡಿಲ್ಲ, ಮನೆಯಾಗಿದ್ದ ಮಕ್ಕಳಿಗೆ ಮದುವೆ ಮಾಡಿದ್ಲು. ಮಾಡೋದ್ರಾಗ ಏನಾಯ್ತು, ಆಯ್ತು ಒಂದಿನ ಕಾಶಿಗಾರ ಹೋಗಿ ಬರ್ಬೇಕು ತರ್ಕ ಅಂತ ತಿಳ್ಕೊಂಡು ಮಕ್ಕಳು ಮರಿನ ಕಟ್ಕೊಂಡು ಕಾಶಿಗೆ ಹೋದ್ರಿ. ಹೋದ ಬಳಿಕ ಅವ ಏನಂತ ತಿಳ್ಕೊಂಡ್ರೆ ದೊಡ್ಡದು ಗುಡ್ದ ತಪಸ್ಸು ಮಾಡ್ಕೊಂತ ಕುತ್ಕೊಂಡು ಇಲ್ಲಿಂದ ಇಲ್ಲಿ ಮಟ್ಟ ಗಡ್ಡ ಬಿಟ್ಟನಾಗ ಆರಾಮಾಗಿ ಎಲ್ಲರೂ ಜನ ಏನಂತ ತಿಳ್ಕೊಂಡ್ರೆ ಅವನ ಹತ್ರ ಭಾಳ ಮಂದಿ ಹೋಗಕತ್ತಿ, ನೀನು ಅಂತ ತಿಳ್ಕೊಂಡು ಹೋಗಕತ್ತಿ. ಇವ್ರೇನೋ ಹೋಗಿದ್ರಲ್ಲ, ಕಾಶಿಗೆ ಹೋಗಿದ್ರಿ ಇವರು. ಕಾಶಿ ವಿಶ್ವನಾಥನ ದರ್ಶನ ತೊಗೊಂಡ್ರು. ದರ್ಶನ ತೊಗೊಂಡು ಆ ಕಡೆ ಈ ಕಡೆ ತಿರುಗಾಡಕತ್ತಿದ್ರಾಗ ಜನ ಎಲ್ಲ ಗುಡ್ದಾಗ ಹೊಂಟಿತ್ತು, ಭಾಳ ಮಂದಿ ಹೊಂಟಿತ್ತು. ಅಲ್ಲೇನಾಯ್ತು ಅಂದ್ರೆ ಇವರು ಅಲ್ಲೊಬ್ರು ತಪಸ್ವಿಗಳದಾರ್ರಿ, ಬರೀ ಅವರು ಮಸ್ತಕದ ಮ್ಯಾಗ ಹಸ್ತ ಇಟ್ಬಿಟ್ರೆ ಸಾಕ್ರಿ ನಮ್ಮ ರೋಗ ಎಲ್ಲ ಪರಿಹಾರ ಆಕ್ಕವ ಅಂತ ತಿಳ್ಕೊಂಡು ಹೌದನ ಅಂತ ತಿಳ್ಕೊಂಡು ಇವರು ಆ ಹೆಣ್ಮಗಳು ಏನು ಮಾಡಿದಾಗ ಮಕ್ಕಳನ್ನ ಕರ್ಕೊಂಡು ಸ್ವಸ್ಥರನ್ನ ಕರ್ಕೊಂಡು ಹೋದ್. ಎಲ್ಲರೂ ಸಾಲಾಗಿ ನಿಂತ್ಕೊಂಡಿದ್ರಾಗ ನೀನು ಅಂತ ತಿಳ್ಕೊಂಡು ಸಾಲ ನಿಂತ್ಕೊಂಡು ಎಲ್ಲರಿಗೆ ಆಶೀರ್ವಾದ ಮಾಡಾಕತ್ತಿದ್ರು. ಇವೇನಲ್ಲಿ ಕುತ್ಕೊಂಡಿದ್ನಲ್ರಿ, ಕುಂದ್ರೋದ್ರಾಗ ಈ ಹೆಣ್ಮಗಳು ಬರೋ ತಡನ ಗೊತ್ತಾತವಾಗ ನನ್ನ ಹೆಣ್ತಿ ಅಂತ ತಿಳ್ಕೊಂಡು ಮನುಷ್ಯನಾಗ ಅನ್ಕೊಂಡು ಹೆಣ್ಮಗಳು ಬಂದು ಮತ್ತು ಗಡ್ಡ ಎಲ್ಲ ಬಿಟ್ಟಿದ್ನಲ್ಲ ಗುರು ತಿಡಿಯೋಕ್ಕಾಗಲಿಲ್ಲ. ಹೆಣ್ಮಗಳು ಬಂದು ನಮಸ್ಕಾರ ಮಾಡಾಕತ್ತಿದ್ಲು. ನಮಸ್ಕಾರ ಮಾಡೋದ್ರಾಗ ಅವ ಏನಂದ, ಅಲ್ಲ ಎಮ್ಮಿ ಗಬ್ಬಿತ್ತಲ್ಲ ಹೀತೇನಂದವ. ಎಮ್ಮಿ ಗಬ್ಬಿತ್ತಲ್ಲ ಹೀತೇನಂತ ತಿಳ್ಕೊಂಡು ಅನ್ನೋದ್ರಾಗ ಹೆಣ್ಮಗಳು ದಿಟ್ಟಿಸಿ ನೋಡಿಲ್ಲ ಆಕೆ. ದಿಟ್ಟಿಸಿ ನೋಡಿ ಸುಮ್ಮನೆ ಮರ್ಯಾದೆಯಿಂದ ಮನೆಗೆ ಬಂದ್ರೆ ಚಲೋ ಆಕೈತಿ, ಇಷ್ಟು ಮಂದಿಯಾಗ ಮರ್ಯಾದೆ ಕಳ್ಕೊಬೇಡ, ಸೀದಾ ಬಾಯಿಗೆ ಮನೆಗೆ ಅನ್ಲಕ್ಕೆ, ನೀವು ಮುಂದಾರ ಹೋಗಿ ನಾ ಹಿಂದೆ ಬರ್ತೀನಿ ಅಂದ. ಇಂಥವರು ಅಭಾವದ ವೈರಾಗ್ಯ ಅಂತ ಕರೀತಾರೆ. ಇದಕ್ಕೆ ವೈರಾಗ್ಯ ಅನ್ನಂಗಿಲ್ಲ. ಯಾವಾಗ ಒಂದು ಸಾರ ವೈರಾಗ್ಯ ಬಂದಿತ್ತು ಅಂತ ತಿಳ್ಕೊಂಡ್ರೆ ಮರಳಿ ಹಿಂಗೆ ನೋಡಬಾರ್ದಂತ ಶರಣರು. ಹಾನಗಲ್ಲ ಗುರುಕುಮಾರ ಶಿವಗಿಗಳಿಗೆ ವೈರಾಗ್ಯ ಬಂದಿತ್ತು. 7ನೇ ಕ್ಲಾಸ್ ಮುಲ್ಕಿ ಪರೀಕ್ಷೆಯಲ್ಲಿ ಫೇಲಾದ ಬಳಿಕ ಮರಳಿ ತಾಯಿಯ ಊರಿಗೆ, ತಾನು ಜನ್ಮ ಎತ್ತಿರ್ತಕ್ಕಂಥ ಊರಿಗೆ ಮರಳಿ ಹೋಗಲಿಲ್ಲ. ತಾಯಿಯ ಮುಖವನ್ನು ಕೂಡ ನೋಡಲಿಲ್ಲ ಶರಣರ. ನೋಡಿ ಎಂಥ ವೈರಾಗ್ಯ ಅವನಿಗೆ. ಮರಳಿ ನೋಡಲಿಲ್ಲ. ಹಾಲಯ್ಯನವರು ಏನಂತ ತಿಳ್ಕೊಂಡು ಸುಮಾರು ವರ್ಷಗಳ ಪರ್ಯಂತರ ಸಣ್ಣ ಮಕ್ಕಳಿಗೆ ಶಾಲೆಯನ್ನು ಕಲಿಸಿದ್ರಂತ. ಹೆಣ್ಣುಮಕ್ಕಳಿಗೆ ಶಾಲೆಯನ್ನು ತೆರೆದರು. ಅವತ್ತಿನ ದಿನಮಾನದೊಳಗೆ ಶಾಲೆಯನ್ನು ತೆರೆದು ಅವತ್ತೊಂದು ದಿನ ಏನಂತ ತಿಳ್ಕೊಂಡ್ರೆ ಹಾನಗಲ್ಲದೊಳಗೆ ಅವತ್ತಿನ ಫಕೀರ್ ಸ್ವಾಮಿಗಳ ಪರಮ ಶಿಷ್ಯನಾಗಿ ಅವತ್ತಿನ ದಿನಮಾನದಲ್ಲಿ ಆ ಹಾಲಯ್ಯನವರು ಹೋಗಿ ಹಾನಗಲ್ಲ ಮಠಕ್ಕೆ ಗುರುಕುಮಾರ ಮಹಾಸ್ವಾಮಿಗಳಾದರು ಶರಣರ. ಮರಳಿ ನೋಡಲಿಲ್ಲ. ತಾಯಿ ಬಂದ್ರಂತ ತಿಳ್ಕೊಂಡು ತಾಯಿ ಮುಖ ನೋಡೋಕ್ಕಾಗಲಿಲ್ಲ ಅಂತಾರೆ. ಹಂಗೆ ಹೋದ್ರಂತ ನೋಡ್ರಿ, ಅಂಥವ್ರು ಇರಬೇಕ್ರಿ. ತಾಯಿ ಬಂದಾಳ ಮಠಕ್ಕೆ, ಹಾನಗಲ್ಲ ಮಠಕ್ಕೆ, ನನ್ನ ಮಗ ಸ್ವಾಮಿ ಆಗ್ಯಾನ ಅಂತ ತಿಳ್ಕೊಂಡು ಖುಷಿಪಟ್ಟು ತಾಯಿ ಬಂದ್ಲಂತ ತಾಯಿಯ ಮುಖವನ್ನು ನೋಡಬಾರ್ದಂತ ತಿಳ್ಕೊಂಡು ಏನು ಮಾಡಿದ್ರಂತ ಹಿತ್ತಲ ಬಾಗಲ್ದಾಗ ಹೋದ್ರಂತವ್ರು. ನೋಡಿ ಎಂಥ ವೈರಾಗ್ಯ ಬಂದಿರಬೇಕು ಶರಣರ, ಎಂಥ ವೈರಾಗ್ಯದು. ಅದಕ್ಕೆ ಶರಣರಿಗೆ ವೈರಾಗ್ಯವೇ ಪ್ರಾಪ್ತಿಯಾಗಿತ್ತು. ಕೆಮ್ಮುತ್ತಿದ್ರು, ದಮ್ಮುತ್ತಿದ್ರು. ದೊಡ್ಡಪ್ಪ ಗೌಡ್ರು ಎಲ್ಲಾವ ಹೋಗಿದ್ರಂತ. ಹೋದಾಗ ಬಂದು ನೋಡಾಕತ್ತಿದ್ರು. ಬಾಯಿ ಒಳಗಿಂದ ರಕ್ತ ಬೀಳಾಕತ್ತಿತ್ತಂತ. ಬಾಯಿ ಒಳಗಿಂದ ರಕ್ತ ಬೀಳಾಕತ್ತಿತ್ತು. ದೊಡ್ಡಪ್ಪ ಗೌಡ್ರು ಬಂದು ಓಡಿ ಬಂದಂದ್ರಂತ, ಯಪ್ಪ ಶರಣ ಏನಾಯಿತು ನಿನಗೆ? ಇಲ್ಲಿವರೆಗೂ ಕೂಡ ಯಾರೂ ಕೂಡ ಏನು ಅಂತ ತಿಳ್ಕೊಂಡು ಕೇಳಲಿಲ್ಲ. ನಿನಗೇನಾಯಿತು? ಆರಾಮಾಗಿದ್ದಿಲ್ಲ, ನಾವು ಹೋಗುವ ಸಮಯದೊಳಗ ನೀ ಆರಾಮಾಗಿದ್ದಿಲ್ಲ ಶರಣ, ಏನಾಗಿತ್ತು ನಿನಗೆ? ದೊಡ್ಡಪ್ಪ ಗೌಡರೇ, ಈ ಭೂಮಿಯ ಋಣ ಮುಗಿಯಿತು, ನಮಗೆ ಮುಂದಿನ ಕಾರ್ಯವನ್ನ ಮಾಡಿ ಅಂತ ತಿಳ್ಕೊಡಂತ, ಮುಂದಿನ ಕಾರ್ಯವನ್ನ ನೆರವೇರಿಸಿ ಅಂತ ತಿಳ್ಕೊಡಂತಾರೆ. ನಮ್ದು ಶಿವನಲ್ಲಿ ನಾವೀಗ ಶಿವೈಕ್ಯರಾಗ್ತಾ ಇದ್ದೀವಿ, ಲಿಂಗದೊಳಗೆ ಲೀನವಾಗ್ತಾ ಇದೀವಪ್ಪ. ನಮಗೆ ಮುಂದಿನ ಶಿವಪೂಜೆ ಕಾರ್ಯಕ್ರಮಕ್ಕೆ ಕಾರ್ಯವನ್ನು ಮಾಡ್ರಿ ಅಂತ ತಿಳ್ಕೊಡನ್ನಕತ್ತಾರ. ನೋಡಿ ನಮಗ ಅವ್ರಿಗೆ ಎಷ್ಟು ವ್ಯತ್ಯಾಸದ ಶರಣರ. ಅವ್ರಿಗೆ ಹಂಗ. ಅದಕ್ಕೆ ಹಾವ ವಿದ್ಯೆ ಕಲಿತಡೇನು, ಸಾವ ವಿದ್ಯೆ ಬೆನ್ನ ಬಿಡದು ಅಂತ ಕರೀತಾರೆ. ನಾವೆಲ್ಲರೂ ತಿಳ್ಕೋಬೇಕು. ಒಬ್ಬವ ಗೋರಕ್ಷನಾಥ ಅಂತ ತಿಳ್ಕೊಂಡು ಹಾಗೆ ಹೋಗ್ತಾನ. ಅವ ಏನಂತ ತಿಳ್ಕೊಂಡಂದ್ರೆ ಇಡೀ ಶರೀರವನ್ನು ಏನು ಮಾಡ್ಕೊಂಡಿದ್ದ? ವಜ್ರಕಾಯವನ್ನು ಮಾಡಿಕೊಂಡಿದ್ದ. ವಜ್ರಕಾಯವನ್ನು ಮಾಡಿಕೊಂಡವನು ಕೂಡ ಒಂದು ದಿನ ಸಾವನ್ನು ಅಪ್ಪಿದ. ಎಲ್ಲರಿಗೂ ಒಂದಿನ ಸಾವು ಬರ್ತೈತಿ. ಅದಕ್ಕೆ ಶರಣರ ನೆನಪಿರಲಿ. ಶರಣರು ದೊಡ್ಡಪ್ಪ ಗೌಡ್ರಿಗೆ ಹೇಳಿದರಂತ, ದೊಡ್ಡಪ್ಪ ಗೌಡ್ರಿ
ಹಿಂಗ ಮುಂದಿನ ಕಾರ್ಯವನ್ನು ನೆರವೇರಿಸಿ ನಮಗೆ ಶಿವಪೂಜೆಗೆ ಅನುಕೂಲ ಮಾಡಿಕೊಡಿ ಅಂತ ತಿಳ್ಕೊಂಡು ಇಷ್ಟ ಅಂದ್ರಂತ ದೊಡ್ಡಪ್ಪ ಗೌಡ್ರ ಕಣ್ಣೊಳಗೆ ನೀರು ಸುರಿಯಾಕತ್ತಿತ್ತು. ಅಷ್ಟೊತ್ತಿಗೆ ಆಗಲೇ ದಾಸೋಹದ ಮನಿ ಒಳಗ ಶರಣರಿಗೆ ಸ್ಥಿತಿ ಗಂಭೀರವಾಗಿದೆ ಅಂತ ತಿಳ್ಕೊಂಡು ಸುದ್ದಿ ಆಯ್ತು. ಸುತ್ತಮುತ್ತಲಿನ ಹಳ್ಳಿಯ ಜನ ಎಲ್ಲರೂ ಕೂಡ ಓಡಿ ಬಂದ್ರಂತ ಶರಣರ ಸ್ಥಿತಿ ಗಂಭೀರವಾಗಿದೆ, ಆರಾಮಿಲ್ಲಂತ, ಶರಣರಿಗೆ ಆರಾಮಿಲ್ಲಂತ, ಏಕಾಏಕಿ ಹಿಂಗಾಗೈತೆ ಅಂತ ತಿಳ್ಕೊಂಡು ಜನ ಎಲ್ಲರೂ ಸುತ್ತಮುತ್ತ ಜನ ಓಡಿ 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 ಬಂದ್ರಂತ, ಎಲ್ಲರೂ ಓಡಿ ಬಂದ್ರಂತ. ಅವಾಗ ಶರಣರಂತಾರ, ನನ್ನ ಕಾರ್ಯವನ್ನು ಅನುಕೂಲ ಮಾಡ್ರಿ ಅಂತ ತಿಳ್ಕೊಂಡ ಸ್ನಾನ ಮಾಡಿಸಿದ್ರಂತ. ಶಿವಪೂಜೆ ಹತ್ರ ಕೋಲಿ ಒಳಗೆ ಕುಂದರ್ಸಿ ಆಸನ ಹಾಕಿಸಿ ಎಲ್ಲ ತಯಾರ ಮಾಡಿದ್ರಂತ. ಶರಣ ಬಸವೇಶ್ವರರು ಕೈ ಒಳಗ ಲಿಂಗವನ್ನ ಹಿಡ್ಕೊಂಡ್ರು, ಕೈಯಾಗ ಲಿಂಗವನ್ನು ಹಿಡ್ಕೊಂಡಾರ, ವಿಭೂತಿಯನ್ನ ಧರಿಸಿದ್ದಾರೆ, ಪತ್ರಿಯನ್ನ ಧರಿಸಿದ್ದಾರೆ, ಊದುಬತ್ತಿಯನ್ನ ಬೆಳಗುತ್ತಾ ಇದ್ದಾರೆ. ಶರಣರ ಕೈ ಒಳಗ ಹಿಂಗೆ ಹಿಡಿದುಕೊಂಡು ಅವರಂತಾರ, ದೊಡ್ಡಪ್ಪ ಗೌಡರೇ, ಈ ಶಾಶ್ವತವಾಗಿ ಸೂರ್ಯ ಚಂದ್ರ ಇರುವ ತನಕ ನಿಮ್ಮ ಮನೆಯವರೇ ಈ ದಾಸೋಹವನ್ನು ನಡೆಸಿಕೊಂಡು ಹೋಗಬೇಕು ಅಂತ ತಿಳ್ಕೊಂಡಂತಾರ. ನಿಮ್ಮ ಮನೆಯವರೇ ನಡೆಸ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡಂದ ಬಳಿಕ ಆಗ್ಲಿಪ್ಪ ಅಂತ ತಿಳ್ಕೊಂಡಂತಾರ. ದೊಡ್ಡಪ್ಪ ಗೌಡ್ರ ಕಣ್ಣೊಳಗೆ ನೀರು, ಸುತ್ತಮುತ್ತ ಜನ ಎಲ್ಲ ಬಂದೈತಿ. ಅವಾಗ ಅವರು ಕೈ ಒಳಗೆ ಲಿಂಗವನ್ನು ಹಿಡ್ಕೊಂಡಿದ್ದಾರೆ, ಊದುಬತ್ತಿಯನ್ನ ಹಿಂಗೆ ಬೆಳಗಿದ್ದಾರೆ, ಮಹಾಮಂತ್ರವನ್ನ ಹೇಳ್ತಾ ಇದ್ದಾರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕೈ ಒಳಗ ಲಿಂಗದೊಳಗೆ ಇಟ್ಟುಕತಕ್ಕಂಥ ದೃಷ್ಟಿಯನ್ನ ಏಕಾದೃಷ್ಟಿಯಿಂದ ನೋಡುತ್ತಾ ನೋಡುತ್ತಾ ಆ ಲಿಂಗದೊಳಗನೆ ತಮ್ಮ ಜೀವವನ್ನು ಬಿಡುತ್ತಾರೆ. ಅಲ್ಲಿರುವಂತ ಜನ ಅಂತಾರೆ, ಅಗಲಿದೆಯಾ ಶರಣು ಬಸವೇಶ, ಅಗಲಿದೆಯಾ ಶಿವ ಶರಣ, ಇನ್ನಿಲ್ಲ ಈ ಜಗದಿ ಭಕ್ತ ಜನ ಸಾಗರವ ಅಗಲಿ ಹೋದ ಶರಣ, ಅಗಲಿ ಹೋದ ಶರಣ. ಲಿಂಗದಲ್ಲಿ ಲೀನನಾದ ಮಂಗಲಾತ್ಮ ದೇವನೇ, ಲಿಂಗದಲ್ಲಿ ಲೀನನಾದ ಮಂಗಲಾತ್ಮ ದೇವನೇ, ಅಂಗ ಸವಿಸಿ ಬಾಳಿದಂತ ಭಾಗ್ಯದಾತ ಮಹಾತ್ಮನೇ, ಲಿಂಗದಲ್ಲಿ ಲೀನನಾದ ಅಗಲಿದೆಯ ಶರಣ. ತಾಯಿ ಸಂಗಮ್ಮ, ತಂದೆ ಮಲ್ಕಪ್ಪ, ಪುಣ್ಯರುದರದಿ ಜನಿಸಿದ. ತಾಯಿ ಸಂಗಮ್ಮ, ತಂದೆ ಮಲ್ಕಪ್ಪ, ಪುಣ್ಯರುದರ ಜನಿಸಿದ, ಪುಣ್ಯರುದರಿ ಜನಿಸಿದ. ಸಾಲುಕ್ಯ ವಂಶದ ಜ್ಯೋತಿಯಾಗಿ, ಸಾಲುಕ್ಯ ವಂಶದ ಜ್ಯೋತಿಯಾಗಿ ದಿವ್ಯ ರೂಪ ಬೆಳಗಿದ, ದಿವ್ಯ ರೂಪ ಬೆಳಗಿದ. ಲಿಂಗದಲ್ಲಿ ಲೀನನಾದ ಮಂಗಲಾತ್ಮ ದೇವನೇ, ಅಂಗ ಸವಿಸಿ ಬಾಳಿದಂತ ಭಾಗ್ಯದಾತ ಮಹಾತ್ಮನೇ.
ಅರುಳಾರಾಧ್ಯರ ಗುರುವಿನಿಂದ ಲಿಂಗ ದೀಕ್ಷೆಯ ಪಡೆದೆಯ ಸಾಧ್ವಿ ಶಿರೋಮಣಿ ಮಾದಮ್ಮ ತಾಯಿಯ ಸಾಧ್ವಿ ಶಿರೋಮಣಿ ಮಾದಮ್ಮ ತಾಯಿಯ ಜೊತೆಗೆ ಮದುವೆಯಾದೆಯ ಲಿಂಗದಲ್ಲಿ ಲೀನನಾದ ಮಂಗಳಾತ್ಮ ದೇವನೇ ಅಂಗ ಸವಿಸಿ ಬಾಳಿದಂತ ಭಾಗ್ಯದಾತ ಮಹಾತ್ಮನೇ ಅಗಲಿದೆಯ ಶಿವಶರಣ ಭಾವಪೂರ್ವಕನಾಗಿ ನೊಂದು ಅರಳ ಗುಂಡಿಗೆ ತೋರೆದೆಯ ಭಾವಪೂರ್ವಿಕನಾಗಿ ನೊಂದು ಅರಳ ಗುಂಡಾಗಿ ತೋರೆದೆಯ ಸಿದ್ಧಿ ಸಾಧಿಸಿ ಕಲಬುರಗಿಯಲ್ಲಿ ಸಿದ್ಧಿ ಸಾಧಿಸಿ ಕಲಬುರಗಿಯಲ್ಲಿ ಲಿಂಗದಲ್ಲಿ ಲೀನಾದೆಯ ಲಿಂಗದಲ್ಲಿ ಲೀನಾದೆಯ ಲಿಂಗದಲ್ಲಿ ಲೀನಾದೆಯ ಲಿಂಗದಲ್ಲಿ ಲೀನಾದೆಯ ಲಿಂಗದಲ್ಲಿ ಲೀನಾದೆಯ ಲಿಂಗದಲ್ಲಿ ಲೀನಾದೆಯ ಶರಣ ಬಸವ ಬಸವ ಶರಣ ಬಸವ ಸಾವಿರದ 668ರಲ್ಲಿ ಉತ್ತರಾಯಣದ ಹೇಮಂತ ಋತು ಪುಷ್ಯ ಮಾಸ ಕೃಷ್ಣ ಪಕ್ಷದಲ್ಲಿ ಶರಣರ ಜನನ. 1744ರಲ್ಲಿ ಚಿತ್ರಭಾನ ಸಂವತ್ಸರ ಪಾಲ್ಗುಣ ಕೃಷ್ಣ ಪಕ್ಷ ಗುರುವಾರ ಉತ್ತರ ನಕ್ಷತ್ರದಲ್ಲಿ ಲಿಂಗೈಕ್ಯರಾದರು. ಸುಮಾರು 76 ವರ್ಷಗಳ ಪರ್ಯಂತರ ಈ ಭೂಮಿ ಮೇಲೆ ಬದುಕಿ ಬಾಳಿ ಹೋದರು. ಆದರೆ ಇರುವಂಥ ಬದುಕು ಹೇಗಿತ್ತು ಅಂತ ತಿಳ್ಕೊಂಡ್ರೆ ಶರಣರ ಅವ್ರು ಹೆಂಗೆ ಬದುಕಿದರು? ಮಣ್ಣು ಕೂಡುವ ದೇಹ ತಣ್ಣಗಾಗುವ ತನಕ ಹಿಡಿದ ಕಾಯಕದಲ್ಲಿ ನಿರತನಾಗು, ಜನರ ಕಲ್ಯಾಣಕ್ಕೆ ಜನರ ಉದ್ಧಾರಕ್ಕೆ ನಿನ್ನ ಕೊಡುಗೆ ನೀ ಕೊಟ್ಟು ಹೊರಟು ಹೋಗು ಅಂತ ಹೇಳುತ್ತಾರೆ. ಎಷ್ಟು ವರ್ಷ ಬದುಕಿನೆನ್ನುವುದು ಮುಖ್ಯವಲ್ಲ, ಹೇಗೆ ಬದುಕಿದೆ ಎನ್ನುವುದು ಮುಖ್ಯ. ಇಟ್ ಡಸಂಟ್ ಮ್ಯಾಟರ್ ಹೌ ಲಾಂಗ್ ಯು ಲಿವ್ ಬಟ್ ಹೌ ಅಂತ ಕರೀತಾರೆ. ಹೌ ಅಂತ ಕರೀತಾರೆ. ಬಟ್ ಹೌ ಅಂದ್ರೆ ಲಾಂಗ್ ಲಿವ್ ಹೌ, ಬಟ್ ಹೆಂಗೆ ಬದುಕಿದೆಪ್ಪ ಅಂತ. ಶರಣರ ಬದುಕು ಸಾಕಷ್ಟು ನೋವು ದುಃಖಗಳನ್ನು ಅನುಭವಿಸುತ್ತಾ ಒಬ್ಬ ಶರಣನಾಗಬೇಕಾದ್ರೆ ಸುಮ್ಮನೆ ಅಲ್ಲ, ಒಬ್ಬ ಸಿದ್ಧಾರೂಢ ಆಗಬೇಕಾದ್ರೆ ಸುಮ್ಮನೆ ಅಲ್ಲ, ಒಬ್ಬ ಮಹಾತ್ಮ ಆಗಬೇಕಾದ್ರೆ ಸುಮ್ಮನೆ ಅಲ್ಲ. ಸಾಕಷ್ಟು ಕಲ್ಲು ಮುಳ್ಳುಗಳು ತುಳಿದು ಸಾಕಷ್ಟು ದಾರಿಗಳನ್ನು ಕಂಡ ಬಳಿಕ ಒಬ್ಬ ಶರಣಾಗ್ತಾನೆ. ಇತಿಹಾಸ ಪುಣ್ಯ ಪುರುಷನಾಗಬೇಕಾದ್ರೆ ಸುಮ್ಮನೆ ಅಲ್ಲ. ಅವರ ಚರಿತ್ರೆ ಇವತ್ತೆಲ್ಲ ಅವ್ರ ಹೆಸರ ಮೇಲೆ ಇವತ್ತು ಜಾತ್ರೆ ಮಾಡ್ತೀವಿ, ಅವ್ರ ಹೆಸರ ಮೇಲೆ ಪುರಾಣ ಹೇಳ್ತಾರೆ, ಇವತ್ತು ಹೆಸರ ಮೇಲೆ ಇಷ್ಟೆಲ್ಲ ಜನ ಬರ್ತಾರೆ ಅಂತ ತಿಳ್ಕೊಂಡು ಸುಮ್ಮನೆ ಅಲ್ಲ. ಅವ್ರು ಮಾಡಿರ್ತಕ್ಕಂಥ ಕೆಲಸ ಘನಕಾರ್ಯ ಬಹಳ ದೊಡ್ಡದಿರ್ತೈತಿ. ಹಾಗಾಗಿ ಅವರು ಲಿಂಗೈಕ್ಯರಾಗಿರ್ತಕ್ಕಂಥದ್ದು 76 ವರ್ಷಗಳ ಪರ್ಯಂತರ ಬದುಕಿದರು. ಆದರೆ ಅವರು 200 ವರ್ಷಗಳ ಹಿಂದೆ ಈ ಭೂಮಿ ಮೇಲೆ ಬದುಕಿ ಬಾಳಿ ಹೋದರು, 200 ವರ್ಷಗಳಿಂದ. ಹಾಗಾಗಿ ಅವರು ಲಿಂಗೈಕ್ಯರಾದ ಮಾರನೇ ದಿವಸ ಶರಣರು ಲಿಂಗೈಕ್ಯರಾಗಿ ಮಾರನೇ ದಿವಸ ಹುಮನಾಬಾದ ಸಂತಿ ಒಳಗೆ ಸದ್ಭಕ್ತನ ಊರುವನಿಗೆ ದರ್ಶನ ನೀಡಿದ್ರು. ಅವರು ಅಕಸ್ಮಾತ್ ನಿನ್ನೆ ಅಂತ ಸತ್ತ ಇವತ್ತು ಯಾರ ದರ್ಶನ ನೀಡಿದ್ರಂದ್ರೆ ನಮ್ಮ ಮನ್ಯಾಗ ನಿಮ್ಮ ಮನ್ಯಾಗ ಬಂದಿದ್ರಿ ಅಂದ್ರೆ ಏನಾಗ್ಬೋದು? ದರ್ಶನ ಮಾಡ್ಕೊಂಡ್ರೆ ಅವರು ಕೈಲಾಸಕ್ಕೆ ಹೋಗ್ತಾರ ಇರ್ತಾರಂದ್ರೇನ? ಅವ್ರು ಇರಲ್ಲ. ಹುಮನಾಬಾದ ಸಂತಿ ಒಳಗೆ ನಿನ್ನೆಯಂತೆ ಕಲಬುರಗಿ ಒಳಗೆ ಲಿಂಗೈಕ್ಯರಾಗ್ಯಾರ. ಉಮನಾಬಾದ ಸಂತಿ ಒಳಗೆ ಕಲಬುರಗಿ ಒಬ್ಬ ಸದ್ಭಕ್ತ ಉಮನಾಬಾದ ಸಂತಿಗೆ ಹೋಗ್ಯ ನಿನ್ನೆ ಅಂತ, ಅವನಿಗೆ ಗೊತ್ತಿಲ್ಲ. ಸದ್ಭಕ್ತನ ಓರ್ವನಿಗೆ ದರ್ಶನ ನೀಡ್ತಾರೆ. ಯಪ್ಪ ಇಲ್ಲಿ ಬಂದಿರಲಿಲ್ಲ ಯಾಕೆ ಅಂತ ತಿಳ್ಕೊಂಡ ಬಳಿಕ ನಮಸ್ಕಾರ ಮಾಡಿದಂತ. ಇಲ್ಲಪ್ಪ ನಿನ್ನೆ ಬಂದಿ ನಾನು ಅಂತ ತಿಳ್ಕೊಂಡ್ರೆ. ಯಪ್ಪ ಆರಾಮದೀನಿ ಅಂದ. ಯಪ್ಪ ಮತ್ತು ಊರಿಗೆ ಬರ್ತೇನ? ಇಲ್ಲಿ ಬರಲ್ಲಪ್ಪ ಅಂದ್ರೆ.
ಮತ್ತು ಊರಿಗೆ ಹೊಂಟಿ ಏನಂತ ಕೇಳಿದ್ರೆ ಹೋಗ್ತೀನಪ್ಪ, ಊರಿಗೆ ಹೊಂಟೀನಿಯಪ್ಪ ಅಂತ ತಿಳ್ಕೊಣ. ಇಲ್ಲಪ್ಪ, ನಾನು ನಿನ್ನೆ ದಿವಸನ ಬಂದೀನಿ ಕಲಬುರಗಿಯಿಂದ, ಆದರೆ ದೊಡ್ಡಪ್ಪ ಗೌಡ್ರಿಗೆ ಒಂದು ಮಾತು ಹೇಳಾರ್ದ ಬಂದೀನಿ. ಏನಂತ ತಿಳ್ಕೊಂಡ್ರೆ, ಮಾಡದೊಳಗೆ ಬಂಗಾರದ ಸರಿಗೆ ಇಟ್ಟು ಬಂದಿದ್ದೆ, ದೊಡ್ಡಪ್ಪ ಗೌಡಿಗೆ ಹೇಳಿಲ್ಲ, ಹಂಗೆ ಬಂದೀನಿ. ನೀವು ಹೋದ ಬಳಿಕ ದೊಡ್ಡಪ್ಪ ಗೌಡಿಗೆ ಹೇಳಪ್ಪ, ಬಂಗಾರ ಸರಿಗೆ ತಗೋ ಅಂತ. ನೋಡ್ರಿ ಶರಣರು ದರ್ಶನ ನೀಡಿ ಆ ಸದ್ಭಕ್ತನಿಗೆ ಹೇಳಿದ ಕಳಿಸ್ತಿರಂತ. ಆಯ್ತಪ್ಪ, ಅಷ್ಟಾಗಲಿ ಅಂತ ತಿಳ್ಕೊಂಡು ಅವ ಅಲ್ಲಿಂದ ಇಲ್ಲಿ ಬಂದ. ಕಲಬುರಗಿಗೆ ಬಂದ ಬಳಿಕ ಊರೊಳಗೆ ಎಲ್ಲ ಜನರ ಮುಖ ಸಪ್ಪಾಗಿದ್ದು ದುಃಖದ ಮಡಿವಿನೊಳಗೆ ಬಿದ್ದಿದ್ದರು. ಯಾಕೆ? ಒಬ್ಬ ಶರಣ ಲಿಂಗೈಕ್ಯರಾಗ್ಯಾರ ಅಂತ ತಿಳ್ಕೊಂಡ ಬಳಿಕ ಎಲ್ಲರ ದುಃಖ ಏನಾಗಿತ್ತು, ಮುಖದಲ್ಲಿ ದುಃಖವೇ ಆವರಿಸಿಕೊಂಡಿತ್ತವ ಅಂತಾನೆ. ಯಾರು ಮಾತಾಡಿಸಿ ಸರಿಯಾಗಿ ಮಾತಾಡ್ತಾವಲ್ಲ ಅಂತ ತಿಳ್ಕೊಂಡು ಅನ್ಕೊಂತ ಮನೆಗೆ ಬಂದ. ಎಣತಿ ಕೇಳಕತ್ತಿದ್ದಂತ. ಯಾರು ಊರೊಳಗೆ ಸರಿಗೆ ಮಾತಾಡ್ತಾ ಇಲ್ಲ, ಎಲ್ಲರ ಮುಖ ಸಪ್ಪು ಮಾಡ್ಕೊಂಡು ಅಡ್ಡಾಡಕತ್ತಾರೆ. ಏನಾಗೈತೆ ನಿನಗೆ ಗೊತ್ತಿಲ್ಲ? ಏನು ಗೊತ್ತಿಲ್ಲ. ನಿನ್ನೆ ಶರಣ ಬಸಪ್ಪನವ್ರು ಲಿಂಗೈಕ್ಯರಾದರು. ಅವ ಅಂದ, ಏನು ಹುಚ್ಚಿ ಎಂಥ ಮಾತು ಹೇಳಕತ್ತಿದ್ದು, ಇವತ್ತು ನನಗೆ ಹುಮನಾಬಾದ್ ಸಂತಿ ಒಳಗೆ ದರ್ಶನ ಕೊಟ್ಟಾರ, ಆಶೀರ್ವಾದ ಮಾಡ್ಯಾರ. ಆದ್ರೆ ಒಂದು ಮಾತು ಹೇಳ್ಯಾರ. ಏನಂತ? ನಾನು ದೊಡ್ಡಪ್ಪ ಗೌಡ್ರಿಗೆ ಬರ್ಬೇಕಾದ್ರೆ ಹೇಳಿ ಬಂದಿಲ್ಲ, ಮಾಡದೊಳಗೆ ಬಂಗಾರ ಸರಿಗೈತೆ ಅಂತ ತಿಳ್ಕೊಂಡು ಹೇಳ್ಯಾರ. ಮತ್ತು ಅವ್ರು ಹೇಳ್ಯಾರಲ್ಲ ಅಂತ ತಿಳ್ಕೊಂಡಂದ. ನೀ ಸುಳ್ಳು ಹೇಳಕತ್ತಿದಿ ಅಂತ ತಿಳ್ಕೊಂಡಂದ್ಲ ಹೆಣ್ಮಗಳು. ನೀ ಸುಳ್ಳು ಹೇಳಕತ್ತಿದಿ. ನಾನು ಯಾಕೆ ಸುಳ್ಳು ಹೇಳಿ? ದರ್ಶನ ಕೊಟ್ಟದ್ದು ನಿಜ ಅದ. ಆದ್ರೆ ಅವ್ರು ಒಂದು ಮಾತು ಹೇಳ್ಯಾರ. ಏನಂತ ಹೇಳ್ಯಾರ ಅಂತ ತಿಳ್ಕೊಂಡಂದ್ರೆ, ಬಂಗಾರ ಸರಿಗೆ ಬಿಟ್ಟು ಬಂದಿನಿ ತಗೊಂಡು ತಿಳ್ಕೊಂಡಂದಾರ. ಆ ಹೆಣ್ಮಗಳಂದ್ಲು, ನಿನಗೆ ದರ್ಶನ ಕೊಟ್ಟಿರ್ಬೋದು, ಆದ್ರೆ ನಾ ಹೇಳೋ ಮಾತು ಕೇಳ್ಕೊ. ನಿನ್ನೆ ಶರಣರು ಲಿಂಗೈಕ್ಯರಾಗ್ಯಾರ, ನಿನ್ನೆ ಸಮಾಧಿ ಮಾಡ್ಯಾರ. ಆ ದೇಶಮುಖರ ಹೊಲ 30 ಎಕರೆ ಆಸ್ತಿ ಕೊಟ್ಟಿದ್ರು ಅವರಿಗೆ. ಅವ್ರ ಹೆಂಡತಿಗೆ ಆರಾಮಿದ್ದಿಲ್ಲ, ಆರಾಮಾಗಲಿ ಅಂತ ತಿಳ್ಕೊಂಡು ಶರಣರ ಕೃಪೆಯಿಂದ 30 ಎಕರೆ ಆಸ್ತಿ ಕೊಟ್ಟಾರ. ಅದಾ ಹೊಲ್ದಾಗ ಅವ್ರು ಸಮಾಧಿ ಮಾಡ್ಯಾರ, ಹೋಗಿ ನೋಡ್ಬೇಕಾರ ಅಂದವ. ಅವಂದಲ್ಲ ಹೆಣ್ಮಗಳು. ಅವ ಅಂದತ್ತಾನ, ನೀ ಹೇಳೋ ಮಾತು ಸುಳ್ಳು ಐತೆ ಅಂತ ತಿಳ್ಕೊಂಡು ಅವನು ಅನ್ನಕತ್ತಿದ್ದ. ಇಲ್ಲ, ನಾನು ಯಾಕೆ ಸುಳ್ಳು ಹೇಳಕತ್ತಿ, ಹೋಗಿ ನೋಡು ಅಂತ ತಿಳ್ಕೊಂಡಂದಾಗ ಹೋಗಿ ನೋಡ್ತಾನ. ಶರಣಪ್ಪನವ್ರ ಲಿಂಗಕ್ಕಾಗಿರ್ತಕ್ಕಂಥ ಸಮಾಧಿನೇ ಇತ್ತು. ಅವ ಅಂತಾನ, ಏನಿದೆ ಆಶ್ಚರ್ಯ ಅಂದ. ಶರಣರು ನಿನ್ನೆ ದಿವಸ ಲಿಂಗೈಕ್ಯರಾಗಿ ನಂಗೆ ದರ್ಶನ ಕೊಟ್ಟಾರ ಅಂತ ತಿಳ್ಕೊಂಡಂದ್ರೆ ಇದು ಎಂಥ ಮಾತು? ಅದಕ್ಕೆ ಹೇಳ್ತಾರ, ಇದು ಸತ್ತ ಬರ ಕಥೆಯಲ್ಲ, ಜನನದ ಕುತ್ತದಲ್ಲಿ ಕುದಿದು ಕರ್ಮದ ಹೊತ್ತು ಹೋಗದೆ ಪುಂಡರಾಲಿಪ ಮತ್ತ ಮತಿಗಳ ಗೋಷ್ಠಿ ಎಲ್ಲ. ಇದು ಸತ್ಯ ಶರಣರು ತಿಳಿಯುವುದು ಪ್ರಭುಲಿಂಗ ಲೀಲೆ ಎನ್ನುವ ಹಾಗೆ ಅಂಥ ಮಹಾತ್ಮರ ಕಥೆ ಇದು ಅಂತ ತಿಳ್ಕೊಂಡು ಏನು ಮಾಡಿದ, ಸೀದಾ ದೊಡ್ಡಪ್ಪ ಗೌಡ್ರ ಮನೆ ಹತ್ರ ಬಂದ. ಯಪ್ಪ, ನಿಮಗೊಂದು ಮಾತು ತಿಳಿಸೋದೈತೆ ಅಂದ್ರೆ. ಏನು? ಶರಣಪ್ಪನವ್ರು ನನಗೆ ಇವತ್ತು ದರ್ಶನ ಕೊಟ್ಟಾರ, ದರ್ಶನ ನೀಡಿ ನನಗೆ ಆಶೀರ್ವಾದ ಮಾಡಿದ್ರು. ಸುಳ್ಳು ಹೇಳ್ತೀಯ ಅಂತ ತಿಳ್ಕೊಂಡಂದ್ರೆ ಅವ್ರದ್ದು. ಇಲ್ಲಪ್ಪ, ನನಗೆ ದರ್ಶನ ನೀಡ್ಯಾರ, ಆಶೀರ್ವಾದನೂ ಕೂಡ ಮಾಡ್ಯಾರಪ್ಪ. ಒಂದು ಮಾತು ಹೇಳ್ಯಾರ, ಅದು ಸತ್ಯ ಸುಳ್ಳು ನೀವು ನೋಡ್ಬೇಕಂತ ತಿಳ್ಕೊಂಡು. ಏನು ಹೇಳ್ಯಾರ? ಮಾಡದೊಳಗೆ ಬಂಗಾರ ಸರಿಗೆ ಇಟ್ಟಿನಿ, ಹೇಳಾರ್ದ ಬಂದೀನಿ ನೋಡಂತ ತಿಳ್ಕೊಂಡು ಅಂದ್ರಪ್ಪ. ಅದಕ್ಕೆ ನಿಮಗೆ ಹೇಳಾರ್ದ ಬಂದಿದ್ರಂತ. ಐತೆ ಇಲ್ಲರ ನೋಡ್ರಿ ಅಂತ ತಿಳ್ಕೊಂಡಂದಾಗ ದೊಡ್ಡಪ್ಪ ಗೌಡ್ರಿಗೆ ಹೇಳಿದ ಬಳಿಕ, ಮಾಡದಾಗ ಹೋಗಿ ನೋಡಿದ ಬಳಿಕ ಶರಣರ ಹೇಳಿರ್ತಕ್ಕಂಥ ಮಾತು ಸತ್ಯ ಬಿತ್ತು. ಶರಣರ ದರ್ಶನ ಕೊಟ್ಟಿದ್ದು ಸತ್ಯ ಬಿತ್ತು. ಬಂಗಾರದಂಥ ಸರಿಗೆನೂ ಕೂಡ ಮಾಡದೊಳಗಿದ್ದದ್ದು ಕೂಡ ಸತ್ಯವಾಗಿತ್ತು. ಬಂಗಾರದ ಸರಿಗೆ ಮಾಡದೊಳಗಿದ್ದದ್ದು ಕೂಡ ಸತ್ಯವಾಗಿತ್ತು. ಅದಕ್ಕೆ ಶರಣರಿಗೆ ಸಾವಿಲ್ಲ ಅಂದರು. ಸಾವನರಿಯರು ಅಂತ ಕರೀತಾರೆ. ಶರಣರಿಗೆ ಸಾವಿಲ್ಲ, ಸಾವನರಿಯರು ಅಂತ ತಿಳ್ಕೊಂಡು ಹೇಳುತ್ತಾ ಈಗ ಮಂಗಲದ ನುಡಿಗಳನ್ನು ಓದಿ ನಂತರ ಪೂಜ್ಯರ ಆಶೀರ್ವಚನ ದಯಪಾಲಿಸ್ತಾರೆ. ಅದಕ್ಕೆ ಈಗ ಮಂಗಲದ ನುಡಿ ಅಂತ ಓದ್ತಾರೆ, ಮುಂದೆ ಪೂಜೆ ಮಾಡು. ತಡೆ ಓದ್ ಹಿಡ್ಕೊ, ತಡೆದ ಒಂದು ನಿಮಿಷ. ಶರಣ ಬಸವನ ಕೃತಿಯು ಬರೆಯಲ್ ಕರಿರಂ ನನಗಿತ್ತ ಸಿದ್ದೇಶ್ವರ ಸುಮೋ ಪಂಪಾಂಬಿಕೆಯರೆಂಬ ತಂದೆ ತಾಯಿಗಳಂ ಸ್ಮರಿಸುತ್ತವರಾತ್ಮಕ್ಕೆ ಶಾಂತಿಯ. ತಂದೆ ತಾಯರ ಸ್ಮರಿಸುತ್ತ ಅವರಾತ್ಮಕ್ಕೆ ಶಾಂತಿಯನರೇ. ನಿರುತ ಮೆಸಗಂದೆನ ಘನ ಶರಣನ ಚರಣಗಳಗಭಿವಂದಿಸುತಂ ಮಂಗಲಂ ಗೈವೆವೆಂ. ಚರಣಗಳಿಗಭಿವಂದಿಸುತ್ತಂ ಮಂಗಲಂ ಗೈವೆವೆಂ. ಶರಣರ ಚರಣಕ್ಕೆ ವಂದಿಸುತ್ತ ಮಂಗಲವಂ ಗೈವೆ
ಮಂಗಲವಂ ಗೈವೆ ಮಂಗಲಂ ಶಿವರೂಪ ಶರಣ ಮಂಗಲಂ ಭವಲೋಪ ಶರಣ ಮಂಗಲಂ ಜನತಾಪ ಪಾಪರಜಹರಣ ಶರಣ ಮಂಗಲಂ ಗುರುರೂಪ ಶರಣ ಮಂಗಲಂ ಚರರೂಪ ಶರಣ ಮಂಗಲಂ ಲಿಂಗೈಕ್ಯ ಪದಭೃತ ಕಲಬುರಗಿಯ ಶರಣ ಮಂಗಲಂ ಕಲಬುರಗಿಯ ಶರಣ ಕಲಬುರಗಿಯ ಶರಣ ಮಂಗಲಂ ಕಲಬುರಗಿಯ ಶರಣ ಮಂಗಲಂ ಅಂತು ಸಂಧಿ 30 ಕಂಪದ 918 ಮಂಗಲ ಮಸ್ತು ಶ್ರೀ ಮಂಗಲಂ ಶಿವ ಸಾಂಬ ಜಯ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ ಜಗದ್ಗುರು पंचाचार्य महाराज की रुद्रमुनीश्वर महाराज की भद्रकालम्मा देवी माता की कलबुरगी शरणबसवेश्वर महाराज की जय मंगलम जय नमः पार्वती शिव हर हर महादेव ಪುರಾಣ ಮಂಗಲ ಮಹಾಮಂಗಲ ಈಗ ಮತ್ತೆ ಹೊಳ್ಳಿ ಒಂದು ನುಡಿಗಳನ್ನು ಓದಬೇಕು. ಯಾಕಂದ್ರೆ ಮತ್ತೆ 15 ದಿನ ಪುರಾಣ ಚಲೋ ರೀ. ಮತ್ತೀಗ ನಾಳಿಂದ ಬರ್ತೀರಿ ಇಲ್ಲಿಗ ಸಾಕಾಗಿಲ್ಲ ನಿಮಗಂದ್ರೆ ನೀವು ಬರ್ಬೋದು, ನಾ ಬರೋಂಗಿಲ್ಲ. ನಾಳೆ ಅಂದು ಮತ್ತೆ ಪುರಾಣಕ್ಕೆ ಹೋಗ್ಬೇಕು ಬೇರೆ ಕಡೆ. ಶ್ರೀ ಶರಣ ಬಸವೇಶ್ವರ ಪುರಾಣ ಪ್ರಾರಂಭೆ ಪುರಾಣ ಪ್ರಾರಂಭೆ ಶರಣ ಬಸವೇಶ್ವರ ಪುರಾಣ ಪ್ರಾರಂಭೆ ಶ್ರೀ ಶರಣ ಸದುಹೃದಯ ವಶಜಿತ ಪಾಶ ನಿತ್ಯಾನಂದ ಕೋಶ ಮಹೇಶ ನಿಖಿಲ ಜಾಂಡ ರಕ್ಷಣ ಶಿಕ್ಷಣಾಧೀಶ ಕ್ಲೇಶ ಸಂಸ್ಕೃತಿ ವಿಷವ ವಿಮೋರ್ಚನಾಶ ಗೌರಿ ರುತ್ಪ್ರಕಾಶ ಸದಾಶಿವ ಅಂಘ್ರಿಗಳಿಗೆ ಮಂಗಲಮತಿಯನ ಗನಿಶಂ ಮಂಗಲಮತಿಯನ ಗಣೇಶಂ ಮಂಗಲಾಮತಿಯನ ಗನಿಸಂ ಮಂಗಲಾಮತಿಯನ ಗನಿಸಂ ಶಿವ ಸಾಂಬ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಮಂಗಲಾಗಿ ಮತ್ತು ಹೊಳ್ಳಿ ಪುರಾಣ ಪ್ರಾರಂಭ. ಅದಕ್ಕೆ ತಾವೆಲ್ಲರೂ ಬರ್ತೀರಿ ಅಂತ ತಿಳ್ಕೊಂಡಂದ್ರೆ ಹ್ಞೂ ಅಂದ್ರೆ ಬರ್ತಿರಲ್ಲ. ನೀವು ಬರ್ತೀರಿ, ನನಗೆ ಭಾಳ ಖುಷಿ ಐತೆ ನೀವು ಬರ್ತೀರಿ. ಅದಕ್ಕೆ ನಾ ಇರಲ್ಲ, ನಾಳೆ ನನಗೂ ಬೆಳಗ್ಗೆ ಹೋಗೋದೈತಿ. ಅದಕ್ಕೆ ತಮಗೆಲ್ಲರಿಗೂ ಕೂಡ ಶರಣರ ಕೃಪೆ, ರುದ್ರಮುನೀಶ್ವರ ಮಾತಾ ಕಾಳಮ್ಮ ದೇವಿಯವರ ಕೃಪೆ ಇರಲಿ. ಎಷ್ಟು ಕೇಳಿದರು ಕೇಳುವುದು ಮುಖ್ಯವಲ್ಲ, ಎಷ್ಟು ತಿಳ್ಕೊಂಡ್ರಿ ಅನ್ನೋದು ಭಾಳ ಮುಖ್ಯ. ತಿಳ್ಕೊಳೋದು ಮುಖ್ಯವಲ್ಲ, ಅದನ್ನು ಎಷ್ಟು ನಾವು ಜೀವನದೊಳಗೆ ನಡ್ಕೊಂಡು ಹೋಗೋದು ಭಾಳ ಮುಖ್ಯ ಇರ್ತೈತಿ. ಶರಣರು ನಡೆದಿರುವ ದಾರಿ ಭಾಳ ಚಲೋ ದಾರಿ ಐತೆ. ಆ ದಾರಿ ಒಳಗೆ ನಡ್ಕೊಂಡು ಹೋಗೋದು ಇರ್ತೈತೆ. ತಾವೆಲ್ಲರೂ ಕೂಡ 10-15 ದಿನಗಳ ಪರ್ಯಂತರ ಭಾಳ ಚೆಂದಾಗಿ ಪುರಾಣ ಕೇಳಿರಿ ಅಂತ ತಿಳ್ಕೊಂಡು ನನಗೆ ಅನಿಸ್ತೈತೆ. ಅದಕ್ಕೆ ತಾವೆಲ್ಲರೂ ಏನಂತ ತಿಳ್ಕೊಂಡಂದ್ರೆ ಈ ಪುರಾಣವನ್ನು ನೆನಪಿಟ್ಕೋಬೇಕು. ಹೌದಲ್ಲವ? ಎಷ್ಟು ನೆನಪಿಟ್ಕೊಂತೀರಿ ಭಾಳ ಖುಷಿ. ಆದ್ರೆ 1 ದಿನ ಬಿಟ್ಟು ಬಂದವರು, 2 ದಿನ ಬಿಟ್ಟು ಬಂದವರು, ನಾಳೆ ಹೋದ್ರಾತ ಅಂತ ತಿಳ್ಕೊಂಡಂದವರು, ನಾಳೆ ಹೋದ್ರಾತು, ಇವತ್ತು ಜಾತ್ರೆ ಪುರಾಣ ಮಂಗಲ ಅಂತ ತಿಳ್ಕೊಂಡು ಬಂದವರು, ನಿಮಗೆಲ್ಲರಿಗೆ ಶರಣರ ಕೃಪೆ, ರುದ್ರಮುನೀಶ್ವರ ಕೃಪೆ ಸದಾಕಾಲ ಇರಲಿ. ತಮಗೆಲ್ಲರಿಗೂ ಕೂಡ ಏನಂತ ತಿಳ್ಕೊಂಡಂದ್ರೆ ನಾಳೆ ಬೆಳಗ್ಗೆನೂ ಹೋಗ್ತಾ ಇದೆ, ನಾವು ಬೇರೆ ಕಾರ್ಯಕ್ರಮ ಇರುವುದರಿಂದ ತಮಗೆಲ್ಲರಿಗೂ ಕೂಡ ಮತ್ತೊಂದು ಸಾರಿ ಶರಣು ಶರಣಾರ್ಥಿ ತಿಳಿಸಿ ಈಗ ಮುಂದಿನ ಕಾರ್ಯಕ್ರಮವನ್ನು